ನೋಬಲ್ ಶಾಲೆಯವರು ಬಹಳ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಗುಡ್ ಪ್ರೋಗ್ರಾಮ್ ಕಂಡಕ್ಟೆಡ್ ಇನ್ ದಿ ಸ್ಕೂಲ್, ಗುಡ್ ಪ್ರೋಗ್ರಾಮ್ ಕಂಡಕ್ಟೆಡ್ ಇನ್ ದಿ ಸ್ಕೂಲ್. ಇದು ನಿಜವಾದ ಎಜುಕೇಶನ್ ಅನ್ಸುತ್ತೆ, ಇದು ನಿಜವಾದ ಎಜುಕೇಶನ್ ಅನ್ಸುತ್ತೆ. ಮುಲ್ಬಾಗಲ್ ತಾಲೂಕಿನ ನೋಬಲ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ಆದಿಲ್ ಬಾಷ್ ಅವರೇ, ಹಾಗೆ ಅವರ ಧರ್ಮಪತ್ನಿ ಆಗಿರುವಂತಹ ಸಾಜಿಯಾ ಮೇಡಮ್ ಅವರೇ, ಈ ಶಾಲೆಯ ಶಿಕ್ಷಕರಾದ ಶಹಜಾನ್ ಅಯ್ಯಪ್ಪ ಸರ್ ಅವರೇ, ಮತ್ತೆಲ್ಲ ಶಿಕ್ಷಕಿಯರೇ ಮತ್ತು ಪೋಷಕ ವರ್ಗದವರೇ ಮತ್ತು ವಿದ್ಯಾರ್ಥಿಗಳೇ, ವಿ ಆರ್ ವೆರಿ satisfaction and also good program conducted in the school. Science exhibition and metric bela. Science is very important, very necessary to our life. And also metric bela is also enriches the maths contents and also improve the talents of students. Very good program conducted. Very thankful to management and teachers and parents and children. ಎಲ್ಲ ಪೋಷಕ ವರ್ಗದವರೇ ನೋಡಿ, ಈ ಶಾಲೆ ಬರೀ ಪುಸ್ತಕ ಅಲ್ಲದೆ ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಟ್ಯಾಲೆಂಟ್ ಅನ್ನು ಜೀವನದಲ್ಲಿ ಯಾವ ರೀತಿ ಟ್ಯಾಲೆಂಟ್ ಬೆಳೆಸ್ಕೋಬೇಕು, ಸೈನ್ಸ್ ಆಗಿರ್ಬೋದು, ಸೈನ್ಸ್ ಬಗ್ಗೆ ಆಗಿರ್ಬೋದು, ಅವನ್ ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕು ಮುಂದೆ, ಈ ಎಲ್ಲ ಹೇಳ್ಕೊಡೋದಕ್ಕೆ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾದ ಎಜುಕೇಶನ್ ಅನ್ಸುತ್ತೆ. ಎಜುಕೇಶನ್ ಬರೀ ಪಾಸ್ ಆಗ್ಬಿಟ್ರೆ ಅವನು ಹೊರಗಡೆ ಸಮಾಜದಲ್ಲಿ ಬಂದು ಬದುಕಕ್ಕಾಗಲ್ಲ. ಅವನಿಗೆ ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಇದ್ರೆ ಈ ದೇಶ ಅಲ್ಲದೆ ಇನ್ನೊಂದು ದೇಶದಲ್ಲಿ ಹೋಗಿ ಬದುಕೋಬಹುದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನೋಬಲ್ ಶಾಲೆಯವರು ಬಹಳ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆ ಅವಾಗ ಬಂದು ಚೆಕಪ್ ಮಾಡ್ತಾ ಇರ್ತೀವಿ. ಇದರಲ್ಲೂ ಕೂಡ ಎಜುಕೇಶನ್ ಕೂಡ ಬಹಳ ಚೆನ್ನಾಗಿದೆ. ಮಕ್ಕಳು ಕೂಡ ಬಹಳ ಶಾರ್ಪ್ಫುಲ್ ಆಗಿದ್ದಾರೆ. ಅದನ್ನು ನಮ್ಮ ಮೇಷ್ಟ್ರುಗಳು ಬಹಳ ಕೇರ್ ತಗೊಂಡು, ಆಡಳಿತ ಮಂಡಳಿ ಮತ್ತು ಮೇಷ್ಟ್ರುಗಳೆಲ್ಲ ಕೇರ್ ತಗೊಂಡು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಶಾಲೆ ಬಹಳ ಎತ್ತರಕ್ಕೆ ಬೆಳೆಯಲಿ, ಇಂಥ ಕಾರ್ಯಕ್ರಮಗಳು ಮೂಡಿ ಬರಲಿ. ಹಾಗೆ ನಾನೆಲ್ಲ ನೋಡ್ಕೊಂಡ್ ಬಂದೆ. ಈಚ್ ಅಂಡ್ ಎಲ್ಲ ಎಕ್ಸಿಬಿಷನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಮಕ್ಕಳು. ಯಾಕೆಂದ್ರೆ ನಾನು ಒಬ್ಬ ಸೈನ್ಸ್ ಟೀಚರ್ ಆಗಿರೋದಕ್ಕೆ ಎಲ್ಲ ಹೇಳಿದೆ, ಕೆಲವು ಸಲಹೆಗಳು ಕೊಟ್ಟಿದ್ದೀರಿ. ನೀವು ಬರೀ ಸೈನ್ಸ್ ಅಂದ್ರೆ ನಥಿಂಗ್ ಬಟ್ ಪ್ರಾಕ್ಟಿಕಲ್. ಸೈನ್ಸ್ ಇಸ್ ನಥಿಂಗ್ ಬಟ್ ಪ್ರಾಕ್ಟಿಕಲ್. ಕೆಲವು ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. ಲಿಫ್ಟ್ ಸಿಸ್ಟಮು, ಕೆಲವು ವಸ್ತುಗಳನ್ನು, ಭಾರವಾದ ವಸ್ತುಗಳು ಕೆಳಗಡೆಯಿಂದ ಮೇಲಕ್ಕೆ ಎತ್ತೋದು ಯಾವ ರೀತಿ, ಹೌ ಟು ಲಿಫ್ಟೆಡ್ ದಿ ಥಿಂಗ್ಸ್ ಫ್ರಮ್ ಲೋಯರ್ ಟು ಹೈಯರ್, ಬಹಳ ವರ್ಕಿಂಗ್ ಮಾಡಲ್ ಮಾಡಿದ್ದಾರೆ. ಆಮೇಲೆ ಬ್ಯಾಟ್ರಿಯಿಂದ ವರ್ಕ್ ಮಾಡೋದು ಯಾವ ರೀತಿ ಆಗತ್ತೆ, ಎಲ್ಲ ವಿಚಾರಗಳು ಕೆಲವೆಲ್ಲ ವರ್ಕಿಂಗ್ ಮಾಡಲ್ ಸಹ ಇಟ್ಟಿದ್ದಾರೆ. ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಸಾರ್ ಅವರು, ಅದಿಲ್ ಸಾರ್ ಅವ್ರ ಮಗಳು ಕೂಡ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಒಳ್ಳೆ ಟ್ಯಾಲೆಂಟ್ ಇದೆ, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಎಲ್ಲ ವಿದ್ಯಾರ್ಥಿಗಳು ಕೂಡ, ಕೆಲವು ವಿದ್ಯಾರ್ಥಿಗಳಂತೂ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲ ಟ್ಯಾಲೆಂಟ್ ಚೆನ್ನಾಗಿದೆ. ಆ ಟ್ಯಾಲೆಂಟ್ ಅನ್ನು ಪೋಷಕರಾದ ನೀವು ಕೂಡ ಯು ಮಸ್ಟ್ ಎನ್ಕರೇಜ್ ಇನ್ ಯುವರ್ ಹೌಸಸ್ ಆಲ್ಸೋ. ಯು ಮಸ್ಟ್ ಎನ್ಕರೇಜ್ ಇನ್ ಯುವರ್ ಹೌಸಸ್. ಮನೆಗಳಲ್ಲಿ ಕೂಡ ಅವ್ರಿಗೆ ಚೆನ್ನಾಗಿ, ಅವ್ರಿಗೆ ಒಳ್ಳೆ ಮಾತುಗಳಿಂದ ಒಳ್ಳೆ ಎನ್ಕರೇಜ್ ಆಗಿ ನೀವು ಹೇಳಿದ್ರೆ ಅವ್ರು ಯಾವ್ಯಾವೋ ಲೆವೆಲ್ಗೆ ಬೆಳೀತಾರೆ ಅಂತ ಹೇಳ್ತಾ, ಇಂಥ ಪೇರೆಂಟ್ಸ್ ಎಲ್ಲ ಬಂದು ಬಹಳ ಸಂತೋಷದಿಂದ ಮೆಟ್ರಿಕ್ ಮೇಳದಲ್ಲಿ, ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿದ್ದಾರೆ. ಇದು ಪೋಷಕರ ಮತ್ತು ಶಾಲೆಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ಶಾಲೆ ಬಹಳ ಉನ್ನತ ಉತ್ಸಾಹಿ ಸ್ಥಿತಿಗೆ ಬರಲಿ.
ಎಲ್ಲದರಲ್ಲೂ ಕೂಡ ಕ್ವಾಲಿಟಿ ಎಜುಕೇಶನ್ ಆಗಿರ್ಬೋದು, ಟ್ಯಾಲೆಂಟು ನೋಡಿ. ಈಗ ತಾನೇ ಒಬ್ಬ ಮೇಡಮ್ಗೆ ಸನ್ಮಾನ ಮಾಡಿದ್ವಿ. ಆನ್ಲೈನ್ ಎಕ್ಸಾಮ್ಸ್ ಅಲ್ಲಿ ಟ್ಯಾಲೆಂಟ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಅಂತ ಮೇಡಮ್. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ತಾರೆ ಟ್ಯಾಲೆಂಟ್ ಅವರು. ಅದರಲ್ಲಿ ಮೇಡಮ್ ನಮ್ಮ ಮುಳಬಾಗಿಲು ತಾಲೂಕೇ ಹೆಮ್ಮೆ, ಈ ಶಾಲೆಗೂ ಹೆಮ್ಮೆ, ಮುಳಬಾಗಿಲು ತಾಲೂಕು ಹೆಮ್ಮೆ ಅಂತ ನಾನು ಬಯಸ್ತೀನಿ. ಹಾಗೆ ವಿದ್ಯಾರ್ಥಿಗಳು ಅಷ್ಟೇ ಬಹಳ ಸ್ಟೇಟ್ ಲೆವೆಲ್ ವರೆಗೂ ಹೋಗಿ ಪ್ರೈಸಸ್ ತಂದಿದ್ದಾರೆ ಈ ಶಾಲೆಯಲ್ಲಿ. ಬಹಳ ಸಂತೋಷ ಆಯಿತು. ಅದಕ್ಕೋಸ್ಕರ ಈ ಶಾಲೆ ಎಲ್ಲ ಪ್ರೋತ್ಸಾಹವಾಗಿ ನೀವು ಪೋಷಕರಾದ ನೀವು ಕೂಡ ಬೆಂಬಲ ಕೊಡಬೇಕು. ನೀವು ಕೂಡ ಅನೇಕ ರೀತಿಯಲ್ಲಿ ಬೆಂಬಲ ಕೊಡಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ಆಶಿಸ್ತಾ, ನನ್ನನ್ನು ಕರೆಸಿ ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ಇಲ್ಲಿನ ಎಲ್ಲ ಆದಿಲ್ ಸರ್ಗೂ ಮತ್ತು ಅವರ ಧರ್ಮಪತಿಯವರಿಗೂ ಮತ್ತೆ ಎಲ್ಲ ಸ್ಟಾಫ್ಗೂ ಮತ್ತೆಲ್ಲ ಪೋಷಕರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ವಿದ್ಯಾರ್ಥಿಗಳಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.